ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ. ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ನಮ್ಮ ಹಳ್ಳಿಯಲ್ಲಿ ಮಾಡುವ ಅಕ್ಕಿ ತರಿ ಇಡ್ಲಿ ಮಾಡ್ತಾಯಿದ್ದೀನಿ. ಇಡ್ಲಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಹೋಟೆಲ್ ಥರನೇ ಇದೆ, ಸಾಫ್ಟಾಗಿ ಮೆದುವಾಗಿ. ನೀವು ಒಂದು ಸರಿ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊಳ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ, ಇದು ಸೊಸೈಟಿ ಅಕ್ಕಿ. ಅದನ್ನು ತೊಳೆದು ಒಣಗಿಸಿಟ್ಟಿದ್ದನ್ನು 1 ಲೋಟದಷ್ಟು ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಪೌಡರ್ ಮಾಡ್ಕೊಳ್ಬೇಕು. ಇದನ್ನು ಜರಡಿ ಏನು ಮಾಡಬಾರ್ದು, ಹಾಗೆ ದಪ್ಪ ಸಣ್ಣ ಇರಬೇಕು. ಮತ್ತು ಇನ್ನೊಂದು ಲೋಟನ ಆ್ಯಡ್ ಮಾಡಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 2 ಲೋಟದಷ್ಟು ಅಕ್ಕಿ ತರಿನ ಪೌಡರ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಅರ್ಧ ಲೋಟ, ಇವಾಗ ನಾವು ಅಕ್ಕಿ ಹಾಕಿದ್ವಲ್ಲ ಅದೇ ಲೋಟದಲ್ಲಿ ಅರ್ಧ ಲೋಟ ಉದ್ದಿನ ಬೇಳೆನ ನೆನೆಸಿದ್ದೀನಿ. 6 ಅವರ್ ನೆನೆಸ್ಬೇಕು. ಚೆನ್ನಾಗಿ ಉದ್ದಿನ ಕಾಳು ನೆನೆಬೇಕು. ಇವಾಗ ಅದಕ್ಕೆ 1 ಬೌಲಷ್ಟು ಅನ್ನನ ತಗೊಂಡಿದ್ದೀನಿ. ಆದಷ್ಟು ಬಿಸಿ ಅನ್ನನೇ ತಗೊಳ್ಳಿ. ಅದನ್ನು ತಣ್ಣೀರಲ್ಲಿ ನೆನೆಸಿಡಿ. ನೋಡಿ, ಇವಾಗ ಇದ್ರ ಜೊತೆ ಆ್ಯಡ್ ಮಾಡ್ತಾ ಇದ್ದೀನಿ ರುಬ್ಬಿಟ್ಟು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹೋಟೆಲ್ಗೆ ಹೋಗಿ ರವೆ ಇಡ್ಲಿ ತಿನ್ನಬೇಕಾಗಿಲ್ಲ. ಮನೇಲಿ 2 ಲೋಟ ಅಕ್ಕಿದ್ರೆ ಸಾಕು. ಸಾಫ್ಟಾಗಿ ಮೆದುವಾಗಿ ಹೋಟೆಲ್ ಥರನೇ ಇಡ್ಲಿನ ಮಾಡ್ಕೊಳ್ಬೋದು ನಾವು ಮನೇಲಿ. ತುಂಬ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ ರವೆ ಇಡ್ಲಿಗಿಂತನೂ ಅಕ್ಕಿ ತರಿ ಇಡ್ಲಿ. ನೋಡಿ, ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಅಷ್ಟಾಗಿ ಇಡ್ಲಿ ಚೆನ್ನಾಗಿ ಬರುತ್ತೆ. ಯಾವುದೇ ದೋಸೆ ಹಿಟ್ಟಾಗಲಿ ಇಡ್ಲಿ ಹಿಟ್ಟಾಗಲಿ ನಾವು ಕೈಯಲ್ಲೇ ಕಲಿಸ್ಬೇಕು, ಆವಾಗ ಹಿಟ್ಟು ಉದುಗಿ ಬರುತ್ತೆ. ಹಿಟ್ಟು ಉಬ್ಬಿ ಬಂದಾಗ ತೆಳುವಾಗುತ್ತೆ ಸ್ವಲ್ಪ. ಸೊ ಹಾಗಾಗಿ ಇಷ್ಟೇ ಸಾಕು ಗಟ್ಟಿ. ಇವಾಗ ಓವರ್ನೈಟು ಉಬ್ಬಕ್ಕಿಡ್ತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ. ಇವಾಗ ನೋಡಿ, ಹಿಟ್ಟು ಉದುಗಿದೆ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಇಡ್ಲಿ ಹಿಟ್ಟು, ತೆಳುವೂ ಆಗಿದೆ. ನೋಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬಟ್ಲಿಗೆ ಆವಾಗಲೇ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇಡ್ಲಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಟ್ಯಾಪ್ ಮಾಡಬೇಕು. 15 ನಿಮಿಷ ಬೇಯಿಸ್ಕೊಳ್ಬೇಕು. ಇವಾಗ 15 ನಿಮಿಷ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ಬಂದಿದೆ. ಇವಾಗ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಸ್ವಲ್ಪ ನೀರನ್ನ ಸ್ಪ್ರೆಡ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಇವಾಗ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಮೆದುವಾಗಿ ಬರ್ತಾ ಇದೆ ಇಡ್ಲಿ. ತುಂಬ ಸಾಫ್ಟಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ನಾನು ಮಾಡಿರ್ತಕ್ಕಂಥ ಮೆಥಡಲ್ಲಿ ನೀವು ಮತ್ತೆ ಮತ್ತೆ ಮಾಡ್ಕೊಳ್ತೀರ ಇದೇ ಥರ. ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.